ಆರಾಧಿಸಲ್ಪಡುವಂತಹ ದೈವ ಸ್ವತಃ ಹೆಣ್ಣಾಗಿದ್ರೂ ಈ ದೈವದ ನರ್ತನವನ್ನ ಮಹಿಳೆಯರು ನೋಡುವಂತಿಲ್ಲ. ಇಲ್ಲಿಗೆ ಬರುವಂತಹ ಭಕ್ತಾದಿಗಳಿಗೆ ನೀರಿನಿಂದ ಹಿಡಿದು ಎಲ್ಲ ಆಹಾರ ವಸ್ತುಗಳನ್ನ ಉಚಿತವಾಗಿ ನೀಡಬೇಕು. ಹೌದು, ಇಂತಹದೊಂದು ವಿಶೇಷ ದೈವ ಕ್ಷೇತ್ರ ವಿರೋಧಂತದ್ದು ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರಿನಲ್ಲಿ. ಇಂತಹದೊಂದು ವಿಶಿಷ್ಟ ಸಂಪ್ರದಾಯ ಅನಾದಿ ಕಾಲದಿಂದಲೂ ನಡೆದುಕೊಂಡು ಬಂದ ದೈವ ಕ್ಷೇತ್ರ ಇರೋದು ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು ನಗರದಿಂದ ಕೇವಲ 5 ಕಿಲೋಮೀಟರ್ ದೂರದಲ್ಲಿರುವ ಬಲ್ನಾಡ್ನಲ್ಲಿ. ಬಲ್ನಾಡು ಉಳ್ಳಾಲ್ತಿ ದಂಡನಾಯಕ ಕ್ಷೇತ್ರದಲ್ಲಿ ನಡೆಯುವ ಉಳ್ಳಾಲ್ತಿ ನೇಮೋತ್ಸವ ನಡೆಯುವ ಸಂದರ್ಭದಲ್ಲಿ ಈ ನರ್ತನವನ್ನ ಮಹಿಳೆಯರು ನೋಡುವಂತಿಲ್ಲ ಎನ್ನುವ ಕಟ್ಟುಪಾಡು ಅನಾದಿ ಕಾಲದಿಂದಲೂ ನಡೆದುಕೊಂಡು ಬಂದಿದೆ. ಅಲ್ಲದೆ ಇಲ್ಲಿಗೆ ಭಕ್ತಾದಿಗಳನ್ನ ಕರೆತರುವ ಆಟೋ, ಟೆಂಪೋ ಸೇರಿದಂತೆ ಯಾವುದೇ ಪ್ರಯಾಣಿಕ ಸಾಗಾಟ ವಾಹನದ ಮಂದಿ ಉಳ್ಳಾಲ್ತಿ ನೇಮೋತ್ಸವದ ದಿನ ಭಕ್ತಾದಿಗಳನ್ನ ಉಚಿತವಾಗಿ ಕೊಂಡೊಯ್ತಾರೆ. ಕ್ಷೇತ್ರದ ಅಕ್ಕಪಕ್ಕ ಹಾಕಿದ ಜ್ಯೂಸ್ ಸೇರಿದಂತೆ ಎಲ್ಲಾ ವಸ್ತುಗಳನ್ನ ಉಚಿತವಾಗಿಯೇ ನೀಡಲಾಗ್ತದೆ. ಯಾನ ದಂಡನಾಯಕನ ಮಚ್ಚರದ ತಂಗಡಿ ಎಂದು ಬಲ್ನಾಡ ಉಳ್ಳಾಲ್ತಿ ನುಡಿಕಟ್ಟಿನಲ್ಲಿ ಹೇಳ್ತದೆ. ಈ ಮತ್ಸರದ ಪ್ರತೀಕವು ಎಂಬಂತೆ ಇಲ್ಲಿ ಮಹಿಳೆಯರು ಉಳ್ಳಾಲ್ತಿ ನೇಮ ನೋಡೋದಿಲ್ಲ. ಉಳ್ಳಾಲ್ತಿ ದೈವದ ಅಣ್ಣ ದಂಡನಾಯಕನ ನೇಮ ಮುಗಿಯುವವರೆಗೂ ಹಲವಾರು ಮಹಿಳೆಯರಿರ್ತಾರೆ. ಅದು ಮುಗಿದ ಕೂಡಲೇ ಮಹಿಳೆಯರು ಇರಲ್ಲ, ಅಲ್ಲಿಂದ ತೆರಳ್ತಾರೆ. ಸೂರ್ಯನೆತ್ತಿಗೆ ಬರ್ತಿದ್ದಂತೆ ದೈವಸ್ಥಾನದ ಒಳಗೆ ತಂಗಿ ಉಳ್ಳಾಲ್ತಿ ನೇಮ ಆರಂಭಗೊಳ್ತದೆ. ಒಂದು ಉತ್ಸವ, ಶ್ರದ್ಧೆ, ಭಕ್ತಿಯ ಒಟ್ಟಿಗೆ ಈ ಭಾಗದ ಎಲ್ಲ ನಮ್ಮ ಭಕ್ತರು ಸಂಭ್ರಮದಿಂದ ಆ ದೇವಿಯನ್ನು ಇವತ್ತು ನೇಮೋತ್ಸವದ ಮುಖಾಂತರ ನೋಡಿ ಸಂಭ್ರಮಿಸಿ ತಮ್ಮ ಇಷ್ಟಾರ್ಥಗಳನ್ನು ಈಡೇರಿಸುವಂಥ ಕಾರ್ಯಕ್ರಮವೇ ಈ ಉಳ್ಳಾಲ್ತಿ ದಂಡನಾಯಕನ ನೇಮೋತ್ಸವ. ಈ ನೇಮೋತ್ಸವದ ಮುಖಾಂತರ ಜನ ಮತ್ತೊಮ್ಮೆ ತಮ್ಮ ಶ್ರದ್ಧೆ ಭಕ್ತಿಯ ಜೊತೆಯಲ್ಲಿ ಸಾಂಪ್ರದಾಯಿಕವಾದಂಥ ಹಿಂದೂ ಸಂಪ್ರದಾಯವನ್ನು, ಪರಂಪರೆಯನ್ನು ನೆನಪು ಮಾಡಿಕೊಂಡು ಮತ್ತೊಮ್ಮೆ ಹಿಂದೂ ಸಮಾಜ ಒಂದಾಗಿ ಒಟ್ಟಾಗಿ ತಮ್ಮೆಲ್ಲ ಆ ಒಂದು ಜಾತಿ ಮತ ಎಲ್ಲವನ್ನು ಬಿಟ್ಟು ನಾವೆಲ್ಲ ಒಂದು ಎನ್ನುವಂಥ ಸಂದೇಶವನ್ನು ಸಾರುವಂಥದ್ದು ಈ ಉಳ್ಳಾಲ್ತಿಯ ಧರ್ಮ ನೇಮೋತ್ಸವ ಅಂತ ಹೇಳಲಿಕ್ಕೆ ನಾನು ಸಂತೋಷ ಪಡ್ತಾ ಇದ್ದೇನೆ. ಇವತ್ತು ಉಳ್ಳಾಲ್ತಿಯ ನುಡಿ ಆಗುವಾಗ ಆ ನುಡಿಯಲ್ಲಿ ಇವತ್ತು ಉಲ್ಲೇಖ ಮಾಡಿದಂಥ ವಿಚಾರ ನನಗೆ ಭಾಳ ಸಂತೋಷ ಆಯಿತು. ಇಲ್ಲಿ ಜಾತಿ, ಧರ್ಮ, ರಾಜಕೀಯ ಎಲ್ಲವನ್ನು ಬಿಟ್ಟು, ಪಕ್ಷವನ್ನು ಬಿಟ್ಟು ನಾವೆಲ್ಲ ಒಂದು ಅಂತ ಸಾರುವಂಥ ಕೆಲಸವನ್ನು ನೀವೆಲ್ಲ ಈ ಒಂದು ಉಳ್ಳಾಲ್ತಿಯ ಸಮ್ಮುಖದಲ್ಲಿ ಮಾಡಿದಿರಿ. ಇದು ಮುಂದುವರಿಯಲಿ ಎನ್ನುವಂಥ ನುಡಿಯನ್ನು ಉಳ್ಳಾಲ್ತಿ ಕೊಟ್ಟಿದ್ದಾಳೆ. ಆ ದೇವಿಯ ಅನುಗ್ರಹ ಸಮಸ್ತ ಹಿಂದೂ ಬಾಂಧವರ ಮೇಲೆ, ಈ ನಾಡಿನ ಮೇಲೆ ಇರಲಿ ಅಂತೇಳಿ ಈ ಒಂದು ಶುಭ ಸಂದರ್ಭದಲ್ಲಿ ಹಾರೈಸ್ತಾ ಮತ್ತೊಮ್ಮೆ ಎಲ್ರಿಗೂ ಈ ಒಂದು ಮಹೋತ್ಸವದ ಶುಭ ಸಂಸ್ಥೆಗಳನ್ನು ಸಲ್ಲಿಸಿ ನನ್ನ ಮಾತನ್ನು ನಿಲ್ಲಿಸ್ತಾ ಇದ್ದೇನೆ. ಮಾಮೇರಿ ಪಟ ಮೇರಿ ಗಿರಿ ಬರ್ಬೋದು ಒಂದೊಂದೇ ಸಭೆಗಳು ಆಟ ಕುಳಿತರೆ ಮುಟ್ಟಿದೆ ಬೇರೆ ಆಯ್ತೆ ಕಟ್ಟರಿಗನ ಪುನಃ ಕರಡು ಬಂಗಾರ ಸುಂದರ ಬಿರಾಡು ಕರಡು ಪುಲಿನ ಸುಂದರ ಕಟ್ಟರಿಗನ ಕಾಪು ಕರ್ತಲೆ ಕಳ್ಳ ಕರದು ಬಿಟ್ಟೋಳೆ ಆತ ಕರ್ತಲೆ ಉಳಿದು ಬಂತಿರಿಗನ ಕರ್ತರದ್ರೆ ಕಾಮದೇವ ಬಿಲ್ಲದ್ರೆ ಸುರ್ಪ ದಂಡನೆ ಕುಳ್ಳಾಗ
ನಂದು ಮತ್ತೊಂದು ಪುತ್ತೂರು ಇದಕ್ಕೆ ಬಂದವ ದಿನದೇವರಿಗೆ ಏಳ್ನಾಡು ಮಾಲಿಂಗೇಶ ದೇವರನ್ನು ನೆನೆತೊಂದು ಬಲ್ನಾಡು ಗ್ರಾಮದೇವರಿಗೆ ವಿನಾಯಕ ದೇವರ ನಂದು ಮತ್ತೊಂದು ಒಲಿಗಂಡನಾಯಕ್ಕೆ ಒತ್ತೆಪ್ಪೆ ಉಳ್ಳಾಸಿನ ಸನ್ನಿಧಾನವು ನೆಲಭಾಗಾಗಿ ಆಚಾರ್ಯ ವರ್ಗ ಅಂಜನೆ ಜಾಕ್ರಿ ವರ್ಗ ಬಲ್ನಾಡು ಎರಡೂರು ಗ್ರಾಮಸ್ಥರು ಸೇರಿಸಿ ಪತ್ತೂರು ಸರ್ವ ಸಮಸ್ಯೆಯನ್ನ ಕಳ್ಳ ಕ್ಷೇತ್ರ ತಂತ್ರಿಲ್ಲ ಹಿರಿದರಡು ಸೇರ್ತು ಸರ್ವೆಲ್ಲ ಸೇರ್ತು ಮಾಡಬೇಕು ಪ್ರಾರ್ಥನೆ ಪೂರ್ವಕಟ್ಟು ಪ್ರಕಾರ ಆಪಣಂಚಿನ ದೈವಂಗಳ ವಲಸರಿ ಸಿರಿಮುಡಿತ ಬಳುಕು ಐದಂಗವಾದ ಕಟ್ಟಿಂಚಿತಿ ಕೈಲಿಟಾವಡು ಅಂಜನೆ ಕಟ್ಟಿಂಚಿತಿ ಕೈಲಿಟಾವಡು ಅಂಜನೆ ಪಾರ್ಪಾಯಿಸಿ ಮುಂಜಾಡಾವಡು ಪಾರಾಯಿ ಚೆಂಡಿಡಾವಡು ಅಂಜನೆ ಕೋಟದಲ್ಲಿ ನಡೆಸಿಸಿ ಸರ್ವ ಬಿರುಕುಡು ಹೋದು ನಡೆಸಿಸಿ ಮಾನವರ ಮನೆಗೆ ಆಯಿಸಿ ಕಟ್ಟಿಡ ದೇವರಾವಡು ಅಂಜನೆ ನಡೆಸಿಸಿ ವಿನಾಯಕ ದೇವರ ಬೇರಡಾವಡು ಅನೇಕಾನೇಕ ತಪ್ಪುಳಿಪ್ಪು ವ್ಯತ್ಯಾಸೊಳಿಪ್ಪು ಒಪ್ಪದೊಬ್ಬಳಿಪ್ಪು ಮುತ್ತು ಕಳೆದೊಳಿಪ್ಪು ಇಂದಿನೆತ್ತು ದೈವವಾದ ಮುರುಬರ್ತದೆ ಕಟ್ಟಿಂಚಿಸಿ ದೈವಂಗಳ ಪ್ರತಿರೂಪರು ಅವತರಿಸಿದೆ ಸೀಮೆ ಮಾಕಾಡ ಮಲ್ನಾಡು ಎರಡೂ ಮತ್ತು ಬಡವರಿಗೆ ಹರ್ಷದ ಮಂಜಾದವರು
ಪುತ್ತೂರು ಶ್ರೀ ಮಾಲಿಂಗೇಶ್ವರ ದೇವರಿಗೂ ಬಲ್ನಾಡು ಉಳ್ಳಾಲ್ತಿಗೂ ಸಂಬಂಧ ಇದೆ. ಶ್ರೀ ಮಾಲಿಂಗೇಶ್ವರನ ಜಾತ್ರಾ ಸಂದರ್ಭದಲ್ಲಿ 5 ಕಿಲೋಮೀಟರ್ ದೂರದಿಂದ ಉಳ್ಳಾಲ್ತಿ ಕಿರುವಾಳು ಬಂಡಾರ ಮೆರವಣಿಗೆಯ ಮೂಲಕ ಬರ್ತದೆ. ದಾರಿಯುದ್ದಕ್ಕೂ ಸಾವಿರಾರು ಮಹಿಳೆಯರು ಸಹಿತ ಭಕ್ತರು ಮಲ್ಲಿಗೆಯನ್ನ ಅರ್ಪಿಸ್ತಾರೆ. ಇದಾದ 12 ದಿನಗಳ ಬಳಿಕ ಅದೇ ಉಳ್ಳಾಲ್ತಿ ದೈವದ ನೇಮ ನಡೀತದೆ. ಆಗ ಒಬ್ಬ ಮಹಿಳೆ ನೇಮ ನೋಡುವುದಿಲ್ಲ. ಮಹಿಳೆಯರ ಪರವಾಗಿ ಪುರುಷರು ಮಲ್ಲಿಗೆ, ಎಳನೀರು, ಸೀರೆ ಸಮರ್ಪಿಸ್ತಾರೆ. ಅಂದ ಹಾಗೆ ಬಲ್ನಾಡು ಪರಿಸರದಲ್ಲಿ ಮಹಿಳೆಯರು ಕಾಲಿಗೆ ಬೆಳ್ಳಿ ಗೆಜ್ಜೆಯನ್ನ ಕಟ್ಟಬಾರದು, ತಲೆಗೆ ಮಲ್ಲಿಗೆಯ ಜಲ್ಲಿಯನ್ನ ಬಿಡಬಾರ್ದು, ಮುಖಕ್ಕೆ ಬಣ್ಣ ಹಚ್ಚಿ ಅಭಿನಯವನ್ನ ಮಾಡಬಾರ್ದು, ಮನೆಯಲ್ಲಿ ಜೋಕಾಲಿ ಕಟ್ಟಬಾರ್ದು ಇತ್ಯಾದಿ ನಂಬಿಕೆಗಳಿವೆ. ಇನ್ನು ಭಕ್ತರು ಸಮರ್ಪಿಸಿದ ಸಾವಿರಾರು ಸೀರೆಗಳನ್ನ ಏಲಂ ಮಾಡುವ ಪದ್ಧತಿ ಕೂಡ ಇಲ್ಲಿಲ್ಲ. ಎಲ್ಲವನ್ನ ಭಕ್ತರಿಗೆ ಮರು ಹಂಚುವ ಕಾರ್ಯ ನಡೀತದೆ. ತುಳುನಾಡಿನಲ್ಲಿ ನಡೆಯುವ ದೈವಾರಾಧನೆಯಲ್ಲಿ ಇತರ ದೈವಗಳಿಗೆ ಕಾಲಿಗೆ ಗಗ್ಗರ ಧರಿಸುವಾಗ, ಮುಖಕವಚ ಧರಿಸುವಾಗ ದೈವದ ಆವಾಹನೆಯಾದರೆ ಅದಕ್ಕಿಂತಲೂ ಭಿನ್ನವಾಗಿ ಇಲ್ಲಿ ಉಳ್ಳಾಲ್ತಿ ದೈವದ ದೈವಾರಾಧಕರು ಅಣಿಕಟ್ಟಿ ಕಾಲಿಗೆ ಗಗ್ಗರ ಧರಿಸಿ ಮೂಗಿಗೆ ವಜ್ರದ ಮೂಗುತ್ತಿ ಧರಿಸುವಾಗ ದೈವದ ಆವೇಶವಾಗುವ ಅಪೂರ್ವ ಕ್ಷಣ. ಇದು ಬಲ್ನಾಡಿನ ಕಾರ್ಣಿಕ ಕ್ಷೇತ್ರದ ವಿಶೇಷ. ಅದು ಮೊದಲಿಂದಲೇ ನಡ್ಕೊಂಡು ಬಂದಿರೋದು, ಆದ್ದರಿಂದ ಅದನ್ನು ಈಗಲೂ ಪಾಲಿಸ್ತಾ ಇದ್ದಾರೆ. ನಾವು ನಮ್ಮ ಕಾಲ ಅಲ್ಲ, ನಮ್ಮ ತಾತನ ಕಾಲದಿಂದಲೂ ನಡ್ಕೊಂಡು ಬಂದಿರೋದು. ಅದನ್ನು ವ್ಯಾಪಾರ ಏನಿಲ್ಲ, ಏನಿದ್ರು ಧರ್ಮ. ಅಲ್ಲಿ ಕೇಳೋದು ಅಷ್ಟೇ, ಧರ್ಮ ನಡೆದು ಬಂತ ಅಂತ. ಹಿರಿಕರೆಲ್ಲ ಅದನ್ನೇ ಮಾಡಿಕೊಂಡು ಬಂದಿರೋದು. ಅವರಿವರು ಅಂತೇಳಿಲ್ಲ, 30-40 ಜನದ ಎಷ್ಟೋ ಜನದ್ದು ತಲೆಮಾರು ಆಗಿದೆ ಭಾಳ ಹಿಂದಿನ ಕಾಲದ್ದು. ನಾವು ಹೇಳಲಿಕ್ಕೆ ಆಗಲ್ಲ. ದೇವರು ಸೀಮೆದೇವರು ಮಾಲಿಂಗೇಶ್ವರ ದೇವಸ್ಥಾನಕ್ಕೆ ಇಲ್ಲಿಗೆ ಭಾರಿ ದೊಡ್ಡ ಸಂಬಂಧ. ಇಲ್ಲಿಂದ ಜಾತ್ರೆಗೆ ಹೋಗೋದು, ಉತ್ಸವವಾಗಿ ವಾಪಸ್ ಬರೋದು ಎಲ್ಲ. ಮಹಿಳೆಯರಿಗೆ ಎಂಟ್ರಿ ಇಲ್ಲ, ಮೊದಲಿಂದಲೇ ಇಲ್ಲ. ಅದೇನೋ ಕಟ್ಟುಪಾಡು ಇದೆ, ಅದು ಯಾವುದಂತ ನಮಗೆ ಹೇಳಲಿಕ್ಕೆ ಆಗಲ್ಲ. ಈಗಲ್ಲ, ನಮ್ಮ ಹಿರಿಯರಿಂದಲೇ ಇಲ್ಲ, ಬರಲಿಕ್ಕೆ ಇಲ್ಲ. ಮಲ್ಲಿಗೆ ಒಂದು ವಿಶೇಷ ಇಲ್ಲಿ. ಮಲ್ಲಿಗೆ, ಆಮೇಲೆ ಬೊಂಡ, ಎಳ್ನೀರು, ಅದೇ ವಿಶೇಷ. ಮತ್ತು ಕಾಣಿಕೆ ಡಬ್ಬಿ ಇಲ್ಲ, ತಟ್ಟೆ ಮಾತ್ರ, ಬಟ್ಟಲು ಕಾಣಿಕೆ ಅಂತಾರೆ, ಅದು ಮಾತ್ರ. ಬಾಕಿ ದಿವಸದಲ್ಲಿ ಭಕ್ತಾದಿಗಳು ಬಂದರೆ ದೂರದಿಂದಲೇ ಕೈ ಮುಗಿದು ಹೋಗ್ಬೋದು. ಇಲ್ಲಿ ಕಾಣಿಕೆ ಹಾಕಲಿಕ್ಕೆ ಅಥವಾ ಏನಾದರೂ ಡಬ್ಬಿ ಗಿಬ್ಬಿ ಏನು ಇಡಲಿಕ್ಕೆ ಇಲ್ಲ. ದೈವದ್ದೊಂದು ಧರ್ಮ. ನನ್ನ ಹೆಸರು ಸಂಜೀವ ಪೂಜಾರಿ ಅಂತ. ಇಲ್ಲೇ